ಹಾಂ ತರಬಲ್ರಿ, ಸ್ಪೀಡ್ ಐತಿ ಗಾಡಿ, ಅದು ಸ್ಲೋ ಐತೆ. ಅವು ಬೇರೆ ಹಿಂದೆ ಬರ್ತಾವೆ ಗಾಡಿಗೆ ತರಬಲ್ರಿ, ನನಗೂ ತರಬಲಿಲ್ಲ. ಬೆಂಗಳೂರು ಹೋಗಿದ್ದಾರೆ ಮಗನಂತಾಗ, ಬೆಂಗಳೂರು ಹೋಗಿದ್ದಾರೆ ಮಗನಂತಾಗ. ಗಣಪತಿ ಬಪ್ಪ ಮೋರಯ್ಯ. ಯಪ್ಪ ಶಿವ 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 ಶಿವ. ನಮ್ಮ ಮನೆಗೆ ಹೋಗುತ್ತಾನ 3 ಸಲ ಕುಂದಿರ್ಬೇಕಪ್ಪ. ವಯಸ್ಸಿದ್ದಾಗ ಅದಕ್ಕೆ ಹೇಳಿದ್ರಿ ಅದು ಸ್ವಲ್ಪ ಟಾನಿಕ್ ಹಾಕ್ದೆ ಅಂದ್ರೆ ಏನು ಜಲ್ದಿ ಬರಂಗಿಲ್ಲ. ಕಳಿತದ್ರೆ ಜಲ್ದಿ ಕಳಿತದ, ಹಾಕೊಳಗ ತ್ರಾಸ. ನಿಂದು ಕರ್ಗ ನಂದು ಬೆಳಗ, ಜೀವ ನಿನ್ನೆ ಬೇಡತೈತೆ, ಕಲರ್ ತಗೊಂಡು ಏನು ಮಾಡ್ತಿ, ಕತ್ತಲಾಗ ಮಜಾ ಐತೆ. ಜಗತ್ತಿನ್ಯಾಗ ಯಾರ ಸುದ್ದ, ಕತ್ತಲಾದ್ರ ಹುಡುಕ್ತಿ ಗುದ್ದ, ಸಿಗ್ಲಿಕ್ಕಂದ್ರ ನಿನಗ ಗುದ್ದ, ಕೈಯ ನಂಬಿ ಬದುಕೋ ಸಿದ್ಧ. ತಾನ ನಾನ ತರನ ನನ್ನ ಯಾಕೋ ಮುದ್ಕ ಟೆನ್ಷನ್ ಅದಿಲ್ಲ ಯಾಕ? ಗೊತ್ತಾಗಲ್ಲ ಬಿಡೋ ಮತ್ತೆ ಸುಮಾರು ನನಗೆ ಗೊತ್ತಾಕದ ಹೇಳಪ್ಪ, ಎಷ್ಟು ದೊಡ್ಡವಂಗಿಲ್ಲ. ಎಲ್ಲಿದ್ದೇನ ಅಲ್ಲ ಏನಂತ ಹೇಳು. ಸಾಲ್ವ್ ಮಾಡು. ನಿನ್ನ ಮುಂದೆ ಹೇಳಿದ್ರೆ ನೀ ಏನು ಸಾಲ್ವ್ ಮಾಡವ ಬಿಡ. ಹೇಳಲ್ಲ ಹೇಳ ಅವನು ಹಂಚ್ಕೋಬೇಕು. ನೀನು ಕೋಡಿ ಏನು ತಂದೆ ಏನು ತೊಗೊಂಡಕ್ಕೆ? ನಮ್ಮ ಅಪ್ಪನ ಮುಂದೆ ಏನು ಹೇಳ್ಬಾರ್ದು ನೋಡಿ, ಮತ್ತೆ ಹೇಳ್ತಿ. ನಿಮ್ಮ ಅಪ್ಪನ ಮುಂದೆ ಆಯ್ಕೆ ಹೇಳಲ್ಲ. ಹೇಳ್ಬೇಡ. ನಿಮ್ಮ ಆಯ್ ಭಾಳ ಪರಿಚಯ ನನಗೆ. ನಮ್ಮಯ್ಯ ನಮ್ಮಯ್ಯ ಹೆಂಗೆ ಪರಿಚಯ ಮತ್ತೆ? ಸಣ್ಣ ವಯಸ್ಸಿನ ನಿಮ್ಮ ಮುತ್ತೆ ತಿರ್ಕೊಂಡಲ್ವ ನೀನು? ಇದ್ರಾಗ ವರ್ಷದ ತಲೆ ಸಿಗ್ಲಿ ನಿಮ್ಮ ಮುತ್ತೆಂದು. ಗೊತ್ತದ ನಮ್ಮ ಮುತ್ತನ ಬಗ್ಗೆ. ಮುತ್ಯ ನಮ್ಮ ಆಯಿ ನಿಮ್ಮ ಮುತ್ತೆ ಸತಿಯಿಂದ ಭಾಳ ಪರಿಚಯ ನನಗೆ ನಿಮ್ಮ ಆಯಿ. ಹೌದಾ? ಹೌದೌದು, ಜಾಸ್ತಿ ಹೊಲ್ದಾಗ ಇರ್ತಿಲ್ಲ ನಮ್ಮ ಆಯಿ. ನಿಮ್ಮ ಹೊಲ ಮುತ್ತೆ ಯಾವ್ದು? ನಮ್ದೇ ಅದು. ಅಷ್ಟು ಆಸ್ತಿ ಐತೆ ನಮ್ದು ಒಂದು 200 ಎಕರೆ ಆಸ್ತಿ ಇತ್ತು. ಭಾಳ ಮಂದಿ ಹೆಣ್ಮಕ್ಳಿಗೆ ದಾನ ಮಾಡಿ ನಾನು. ಹೆಣ್ಮಕ್ಳಿಗೆ ಈಗ ಕಷ್ಟ ಅಂತ ಬಂದ್ರೆ ತಿಳ್ಕೊ, ಎಲ್ಲ ದಾನ ಮಾಡಿ ಒಬ್ಬೊಬ್ಬರಿಗೆ 1 ಎಕರೆ ಕೊಟ್ಟಿನಿ. ಒಂದು 200 ಎಕರೆ ಐತೆ ಆಸ್ತಿ. ಈಗ ಒಂದು 20 ಎಕರೆ ಉಳ್ದ. ಒಂದು 180 ಎಕರೆ ಆಸ್ತಿ ದಾನ ಮಾಡೀನಿ ಒಬ್ಬೊಬ್ಬರಿಗೆ. ಹೌದಾ? 180 ಮಂದಿಗೆ ದಾನ ಮಾಡಿ. ಈಗ ಯಾವ ಊರಿಗೆ ಹೋಗ್ತಾವಲ್ಲ ಆ ಊರಾಗ ಒಂದೊಂದು. ಹಾಂ, ಸೀದಾ ಡೈರೆಕ್ಟ್ ಗಜಮಾನೆ. ಗಜಮ ಅಂದ್ರೆ ಮತ್ತೆ ನಿನಗೆ ಗೊತ್ತಿಲ್ಲ? ಹೌದು, ಒಂಥರ ಭಾಷೆ ಹೇಳಪ್ಪೆ, ಅದು ಅರ್ಥ ಆಗ್ತದ. ಹೌದಾ? ಡೈರೆಕ್ಟ್ ಸುಮ್ ಗಜ ಮಾಡಿ ಎದ್ದು ಬಿಡುದು. 20 ಎಕರೆ ಉಳಿಸಿನ, ಅದು ನನ್ನ ಮಗನಿಗೆ 20 ಉಳಿಸಿನ. ಇನ್ನ ಬೆಂಗಳೂರು ದುಡಿಯಾಕದ ಉಚ್ಕಂಡಿ ಕಚ್ಚದು. ಇಂಥವೆಲ್ಲ ನಮ್ಮಂಗಂತೆ ಬದುಕಾಗಲ್ಲ ಅವಕ್ಕ. ಸುಮ್ಮನೆ ಏನೋ ನಮ್ದು ಒಂಥರ ಮಕ್ಳು ಅಷ್ಟು ಮಂದಿ ಮತ್ತೆ ಮಕ್ಕಳು ಊರನ ಮಕ್ಕಳ ನನ್ನುವೆ. ಹಂಗೆ ಅನ್ಕೋತೀನಿ ನಾನು, ಅನ್ಕೋತೀನಿ. ಆದ್ರೆ ಎಲ್ಲ ಇಲ್ಲಿಗಲ್ ಅದಾವು, ಅವು ಬೇಡ. ಒಬ್ಬನೇ ಮಗ ಅದ. ಒಬ್ಬನೇ ಮಗ. ಏನ್ ಮತ್ತೆ ಏನು ಸಣ್ಣ ವಯಸ್ಸಿನ ಸತ್ಲ. ಸಣ್ಣ ವಯಸ್ಸಿಗೆ ಅದಕ್ಕೆ ಹಿಂಗಾಗಿ ಮುತ್ತೇನೆ ಆ ಕಡೆ ಯಾವಾಗ ಅಲ್ಲ ಎಂತ ಸತ್ಯದಕ್ಕೆ ನನಗೆ ಸತ್ತ ಅಂಜೇಳಕ್ಕೆ ಚಂದ ಹೋಗಿ ನೋಡಪ್ಪ. ನಾನು ಸುಮ್ಮನೆ ಏನೋ ಆ ಕಡೆ ಕೇಳಿ ಎಲ್ಲಿ ಹೋಗಿದ್ದು ಮತ್ತೆ? ಬೆಂಗ್ಳೂರಿಗೆ ಹೋಗಿದ್ದು ನೋಡಿ. ನಾನು ಅದು ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕು 3 ಸಲ ಕುಂದಿರ್ಬೇಕು. ನಾನು ಆಗಲ್ಲ ಮೊದ್ಲಿಗಿಂತ ರೇಲಿಗ. ಬಸ್ ಸ್ಟ್ಯಾಂಡಿಂದ ಮನೆಗೆ ಹೋಗ್ಬೇಕು 3 ಸಲ ಕುಂದಿರ್ಬೇಕು. ಇಲ್ಲ ಸಲ ಕುಂದಿರ್ತೀನಿ, ಅಲ್ಲಿ ತಿಮ್ಮಪ್ಪನ ಸರ್ಕಲ್ ಕುಂದಿರ್ತೀನಿ, ಮತ್ತು ಅಲ್ಲಿ ಅಗಸಿ ಒಂದ್ಸಲ ಕೂತು ಮನೆಗೆ ಹೋಗ್ತೀನಿ. 2 ವರ್ಷದಿಂದ ಒಂದು ಹುಡುಗಿ ಲವ್ ಮಾಡತ್ತಿಲ್ಲ ಮತ್ತೆ. ನಾಳೆ ಮದುವೆ ಐತಿಕಿಂದ. ನಿನ್ನ ಜೊತೆ ಐತೆ? ನನ್ನ ಜೊತೆ ಅಲ್ಲ, ಬ್ಯಾರನ್ ಜೊತೆ, ಗೌರ್ಮೆಂಟ್ ಜಾಬ್ ಜೊತೆ. ಅದಕ್ಕೆ ಈ ಕಡೆ ಬಂದೆ ನೀನು. ತಮ್ಮ ಮಾಡ್ಕೋ, ಗೊತ್ತಾಗಲ್ಲ. ತಿಳ್ಕೊಬೇಡ, ಭಾಳ ಟ್ರೂಲ್ ಮಾಡಿ ಹೋಲ್ ಬಿಡು, ತಪ್ಪು ತಿಳ್ಕೊಬೇಡ. ಒಂದ್ಸಲ ಆಕಿಗೆ ಮತ್ತೆ ಏನು ಮಾತಾಡಕತ್ತಿ ನಮ್ಮ ಹುಡುಗಿ ಬಗ್ಗೆ? ಇದು ನಾ ಅಂತವಲ್ಲ ಭಾಳ ಇದು ನಾ ಚೀತು ಅಂತೆಲ್ಲ ಮಾಡಲ್ಪ. ಚೀತು? ಮತ್ತೆ ಅಂತ ಕೆಲ್ಲ ಆಕಿ ನಮ್ಮ ಹುಡುಗಿ. ನಿಮ್ಮ ಅಪ್ಪನ ಚೀತು ಮಾಡಿದ್ರೆ ನೀವು ಹೋಗ್ತಿರ್ಲಿಲ್ಲ. ಮತ್ತೆ ಇನ್ನೊಂದ್ಸಲ ಹೇಳ್ತೀನಿ ನಮ್ಮ ಹುಡುಗಿ ಬಗ್ಗೆ ಆ ಥರ ಮಾತಾಡ್ಬೇಡ ಹೇಳಿರ್ತೀನಿ ನೋಡ. ಮೊದಲೇ ಭಾಳ ಟ್ರೂಲ್ ಮಾಡತ್ತೀನಿ ಆಕಿಗೆ ನಾ. ಅಲ್ಲ ಆ ಥರ ಏನು ಮಾತಾಡ್ತೀವಿ ಮತ್ತೆ ಹೊಲಸ ಕಡೆ. 2 ವರ್ಷನ್ಯಾಗ 30 ಎಕರೆ ಹೊಲ ಬರ್ಕೊಟ್ಟಿದ್ದೇನೆ 30 ಮಂದಿಗೆ. ಅದಕ್ಕೆ ಇದಕ್ಕೇನು ಸಂಬಂಧ?
ಹಾಂ ಲವ್ ಮಾಡಬೇಕು. ಲವ್ ಕೆಟ್ಟದಲ್ಲ, ಏಟು ಅಟ್ಟೆ. ಲವ್ ಎಲ್ಲಿ ಬೇಕು ಅಲ್ಲೇ ಮುಗೀತವೆ. ಚಂತಾನೆ ಸಾಯ್ತಾನ ಲವ್ 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 ಅಂದ್ರೆ ಏನು ನೀನು ಕೊಡಿ. ಮತ್ತೆ ನಾವು ಏನಾರು ಹುಡುಗಿರುತ್ತೆ ಮಾತಾಡ್ಬೇಕಾದ್ರೆ ವಾಟ್ಸಪ್ದಾಗ ಮಾತಾಡ್ತೀವಿ, ಮೆಸೇಜ್ ಮಾಡ್ತೀವಿ, ಅಲ್ಬಾ ಇಲ್ಬಾ ಅಂತೀವಿ. ನೀವು ಫೋನ್ ಇದ್ದಿದ್ದಿಲ್ಲ ಏನಿದ್ದಿದ್ದಿಲ್ಲ, ಹೆಂಗೆ ಮಾತಾಡ್ತಿದ್ರಿ ಹೆಂಗೆ? ಬರೀ ಸಿಗ್ನಲ್ಲು. ನಾ ಮನೆ ಮುಂದೆ ಅವತ್ತು ಆ ಮನೆ ಮುಂದೆ ಕ್ಯಾಮ್ರಾ ತಿಳ್ಕೊ. ಹಾಂ ಅವತ್ತು ಗಜಮಾನೆ ಈಗ ಕೆಂಪು ಮತ್ತೆ ಇಲ್ಲ ಕೆಂಪು ಬಿಟ್ಟಿನಪ್ಪ. ಕೆಮ್ಮಲ್ಲ ಈಗ ಎಲ್ಲಿ ಅಕಸ್ಮಾತ್ ಮನೆಗೆ ದೂರ ಇರೋ ತಿಳ್ಕೊ. ದೂರ ಇರ್ತಾವ ಮನೆಗಳು. ಎಷ್ಟು ದೂರ ಇಡಕ್ಕೆ ಹೋಗಲ್ಲ. ಈಗ ಹಳಿ ಮನೆಗಳು ಎಚ್ಚರ ಬಿಡ್ತಾರೆ ರೀ ಮಂದಿ. ಮಕ್ಕೊಂದ್ರೆ ಅದು ಕುಂತಿರ್ತಾರೆ ಈಗ. ಆದ್ರೂ ನಮ್ಮ ಮನಸ್ಸೊಳಗೆ ಓಡಾಡಿದ್ದೆ ಬಿಡು ಮತ್ತೇನೆ. ಹಾಂ ಆದ್ರೂ ನಮ್ಮ ಮನಸ್ಸೊಳಗೆ ಭಾಳ ಓಡಾಡಿದ್ದೆ ಬಿಡು. ಹೊಡೆದಾರೆ 2 ಸಲ ಕಟ್ಟಿ ನಾನು. ಅಂಜಾಲ ನಾಚಿಗೆಟ್ಟು ಸುಳಿ ಮಕ್ಕಳು ನಾವು. ಏನು ಮತ್ತೇನೆ ಆದ್ರೂ ಭಾಳ ಡೇಂಜರ್ ಬಿಡಪ್ಪ. ಅದಕ್ಕೂ ಅಂಜಲ್ಲ ನಾವು. ಇನ್ನೇನು ಅನ್ಸೋದು ಅವಾಗ ಅಂಜಾಗಿ ಅಂಜಿಲ್ಲ. ಆದರೂ ಭಾಳ ಮಂದಿ ಜೀವನ ಉದ್ಧಾರ ಮಾಡಿ ನಾನು. 1 ಎಕರೆ ಹೊಲ ಕೊಡೋದು ಸುಮ್ಮನ. ಹೌದು ಹಿರಿಯರ ಆಸ್ತಿ ಅಲ್ಲ, ಸುಮ್ಮ ಹಂಚಿ ನಾನು. 10 ಲಕ್ಷ ರೂಪಾಯಿ ಎಕರೆ ನಡೆದ ಮತ್ತೆ 1 ಎಕರೆ ಹಗ್ರನ ಅವ್ರ ಜೀವನ ಕಟ್ಕೊಂಡ್ರೆ ಎಲ್ಲರೂ. ಒಬ್ಬಕ್ಕಿಗೆ 20 ಎಕರೆ ಕೊಟ್ಟೆ ನಾನು. 20 ಎಕರೆ ಒಬ್ಬಕ್ಕಿಗೆ ಭಾರಿದ್ರು ಮತ್ತೆ ಏಕ್ ನಂಬರ್ ಚೂಟಿದ ರಗತ್ ಬರ್ತಿತ್ತು. ಇದೇ ಚಾಲೆಂಜ್ ಮ್ಯಾಗ ಅದು. ಇದೇ ಊರ್ದಕ್ಕೆ ಚಾಲೆಂಜ್ ಮ್ಯಾಗ ಪಡಿಸ್ತೀನಿ. ಚಾಲೆಂಜ್ ಮ್ಯಾಗ ಹಾಂ ನಮ್ಮೂರಿಗೆ ಅದ ಸಿನಿಮಾ ಬಂದಿತ್ತು. ಸಿನಿಮಾ ಅವಾಗ ಯಾವುದು ಟೆಂಟ್ ಸಿನಿಮಾ ಬಂದಿತ್ತು. ಸಿನಿಮಾ ಹೀರೋಯಿನಕ್ಕೆ ಮತ್ತೆ ಈ ಕಡೆ ಶೂಟಿಂಗ್ ಬಂದಿದ್ರು. ತಿಂಡಿ ಮ್ಯಾಗ ಎಬ್ಸಿನ ಫಿಗರ್ ಅದನ್ನು ಚಾಲೆಂಜ್ ಮಾಡಿದ್ರು ಮತ್ತೆ ಊರಾನವ್ರು. ತಿಂಡಿ ಅಂದ್ರೆ ತಿಂಡಿ ಅಂದ 20 ಎಕರೆ ಹೊಲ ಹಚ್ಚಿನ. ಎಲ್ಲರೂ 1 ಎಕರೆ ಅಂದ್ರೆ 20 ಎಕರೆ ಬಾ. ಈಗ ಹಲಿಗೆ ಸುಮ್ಮನೆ ಬರತ್ತದಲ್ಲ ಯಾರು? ಮತ್ತೆ ಅಕ್ಕಿ ಮೊಸರು ಮಾರಕ್ಕೆ ತಿರ್ಕೊಂಡಾಳ. ಯಾರು ಮೊಸರು ಮಾರಕ್ಕೆ ಯಾರು? ಅಲ್ಲಿ ಕ್ಯಾನಲ್ ಬಾಜು ಒಂದು ಮನಿದ್ ಗೊತ್ತೇನು ಹಿಂದೆ ದನ ಏನ ಕಟ್ಟಿದ್ರಲ್ಲ ಎಮ್ಮೆ ಆಕಳ ಅಲ್ಲಿಂದ ಬಾಜುನೇ ಐತಲ್ಲ. ಆಕಿ ಗಿಡ್ಡಗ ಕ್ಯಾಂಪ್ ಹೋಗಿದ್ಲಲ್ಲ, ಗಟ್ಟಿ ಮೊಸರು ತಂದಿದ್ಲು. ಅಕ್ಕಿನೇ ನೀಲಾವ್ ಅಕ್ಕಿ. ಅಕ್ಕಿ ನೀಲವಣ್ಣಿ. ನೀಲ ಸತ್ತಾಳ? ಪಾಪ. ಮುದ್ದೆ ನೀ ಯಾಕಳೈತಿ? ಅವ್ರ ಮಕ್ಳು ಏನು ಸುಮ್ ಕೂತಾರ, ನೀ ಇಷ್ಟ ಯಾಕೆ ಫುಲ್ ಆಗೈತಿ? ನಮ್ದೇ ಹಾಕೊಂಡು ಕೈ ಮಾಡಿದ್ರೆ ತುಪ್ಪದಾಗ ರೊಟ್ಟಿ ಮಾಡಿದ್ರೆ ತುಪ್ಪದಾಗ ಇಷ್ಟು ಗಟ್ಟಿ ಮೊಸರು ಕುಡ್ಸಿಡಲ್ಲ. ನನಗೋಸ್ಕರ ತರಕ್ಕೆ ಕೆನಿ ದೇವ್ರು ಭಾಳ ಕ್ರೂರ ಅದ. ಅದನ್ನು ನಿಂದೆ ಹಾಕೊಂಡ ಊರಿಗೆ ಬಂದಿದ್ದು ಒಂದ್ಸಲ ಬೆಟ್ಟಿಯಾಗಿ ಮೊಸರು ಕುಟ್ಬೇಕದ್ನ ಮತ್ತೆ ಸಂಭಾಷಣೆ ಮತ್ತೆ ಇರ್ಲಿ ಬಿಡು. ಹೋಲ್ಬಿಡು ಮತ್ತೆ ಏನು ಆಗೋದಾಯ್ತು ಈಗ ಹೇಳ್ಬೇಡ. ಇದು ಬಿಡಪ್ಪಿ ನಿಮ್ಮ ಸತ್ತ 2 ದಿನ ತಿನ್ ಬಿಡ್ಲ. ರೀ ಕರೆದ್ರಾ? ಇಲ್ಲಿ ಕರ್ದಿಲ್ರಿ. ಅದು ನ್ಯಾಚುರಲ್ ಕೆಮ್ಮು ಮಾಡಿ ತಪ್ಪು ತಿಳ್ಕೊಬೇಡಿ. ಕರ್ದಿಲ್ರಿ. ಹೊಟ್ಟೆ ಒಂದು ಹಸಿ ಆಗ್ತದ. ಬಸ್ ಸ್ಟ್ಯಾಂಡ್ ಒಂದು ಚಾರ ಕುಡಿಮು ಪೂರ ತಿಳ್ಕೇಶನ್. ಯಾರದ್ರಿಪ್ಪ ಹೋಟೆಲ್ದಾಗ? ಯಾರದ್ರಿ ಹೋಟೆಲ್ದಾಗ? ಬಾರ್ ಹೋದ್ರು ಕಪ್ಪದ ಏನಪ್ಪ ಮತ್ತು ನಾ 3 ಉದ್ಧಾರ ಮಾಡಕ್ಕೆ ಬಂದೆ. ಬಾ ಕೊಡ್ರ ಬಾ. ಏನು ಮುಸ್ರಿ ತಿಕ್ಕಾಕತ್ತಿದ್ದೆ ನೀನು? ಎಲ್ಲ ರೆಡಿ ಮಾಡಕತ್ತಿದ್ದೆ. ಅಡ್ದು ನೀ ಬಂದ ಬಿಟ್ಟಲ್ಲ. ತಿಕ್ ಅದಕ್ಕೆ ಬಂದ್ ಕೇಸಿನ ಬೀಗ್ರೂರ ಬಿದ್ದಿರಿಲಿ. ನಿಂಗೆ ಕುಂಡ್ರಾಕು ಬರಂಗಿಲ್ಲಲ್ಲ. ಹಿಂಗಾಸಿ ದಾಡ್ತೀವಿ. ಏನೈತಿ ಏನು ಬೇಕು? ಜೀವಂತ ಹೋಟೆಲ್ದಾಗ ತಿನ್ನಾಕ? ಜೀವಂತ ಏನೂ ಇಲ್ಲ, ಎಲ್ಲ ಸತ್ಯದ ಸಿಗ್ತಾವೆ ನಿನಗೆ. ಪುರೇ ಮಾಡಿಕೊಡ್ಬೇಕು. ಕೊಡ್ಲ ತಂದಿಡಂದೆ ನಂಗೆ. ರೊಕ್ಕ ತೋರಿಸ್ ಮೊದಲು. ರೊಕ್ಕ ತೋರಿಸ್. ಇಲ್ಲಿ ಬೇಡ ಬಾ. ಅದು ಸ್ವಲ್ಪ ಪರಿಸ್ಕೊಂತೀನಿ. ಅದನ್ನ ಟೇಬಲ್ ಭಾಳ ಹೊಲಸಿಗೆ ಈ ಕಡೆ ಬಾ. ಇಟ್ಕೊಂಡ್ರು ಬಾ. ಹೊಲಸದಾವ ಟೇಬಲ್ ಇವು? ಹೊಲಸದಾವ. ಯಾವತ್ತರ ಸ್ವಚ್ಛ ಇದ್ದೀವು? ಮೊದಲು ಅಂದ್ರೆ ನಾವು ಪೂರ್ತಿ ಹೊಲಸ್ನಾಗ ಕೊಡ್ತೀವಲ್ಲ ನಾವು. ಫ್ರಿಜ್ ಗೀಜ್ ತೊಲ್ ತರಿಸಿ ಬಿಡಪ್ಪ. ಮತ್ತು ಬೇಕಲ್ಲ, ಎಲ್ಲರೂ ಕೋಲ್ಡ್ ಡ್ರಿಂಕ್ಸ್ ಕೇಳ್ತಾರೆ. ಸರಿ ಕಡೆ ಸೈಡಿಗೆ ಸರ್. 1 ಎಕರೆ ಹೊಲ ಐತೆ ನಿಮ್ದು? ಐತಲ್ಲ 1 ಎಕರೆ ಹೊಲ ತೊಗೊಂಡಿವಲ್ಲ. ನಮ್ಮ ಅಜ್ಜಿ ಕೊಟ್ಟಿದ್ದು. ನಿಮ್ಮ ಅಜ್ಜ ಕೊಡ್ತಾರೆ ನಮ್ಮ ಅಜ್ಜಿಗೆ. ನಿಮ್ಮ ಆಯ್ಕೆ ಕೇಳ್ಬಾ ನೀನು. ಹಾಕಿದ್ದೇನೆ ಕೇಳು ಸತ್ತಾಳಕ್ಕೆ.
ಅದಕ್ಕೆ ಕೇಳೋಕ್ಕಾಗಲ್ಲ ಪ್ರೂಫ್ ಎಲ್ಲ ಕಲಾಸ್ ಮಾಡ್ಯಾನು. ಹಂಗೆ ಸರ್ ಅದು ಯಾವುದೇ ರೀತಿಯಿಂದ ಬರಲಿ ಬಿಡ್ಲಿ ಅದು ನಾವು ಸಿಕ್ಕೈತಿಲ್ಲ ಮುಗಿದು ಹೊತ್ತಿಗದು ನಮ್ದು ಈಗ ಅದು. ಏನು ಮಾಡತ್ತಿ ಒಳಗೆ ಬಲ್ಪ್ ಹತ್ವಲ್ಲು ಚಲೋ ತಂದಿನಿ ಅವು ₹100 ಬಂದವು. ಲೈಟ್ ಹತ್ತೊಂದು ಏನು ಮಾಡ್ಬೇಕು? ಏನು ಮಾಡ್ತೀವಿ ಹೋಡ್ರಿ ಗಿಡ್ರಿ ಯಾವ್ದು ಹುಡುಕ್ಯಾಡ ನಾವು ಸಿಗತ್ತು ಕರೆಂಟ್ ಗೇಟ್ ಮನುಷ್ಯ ಏನು ಐ ಆಮ್ ಚಿಟ್ಟಿ 2.0 ಕರೆಂಟಿನ ಮನುಷ್ಯನ ಭಾಳ ಡೇಂಜರ್ ಅದನ್ನ ಸುಟ್ಟು ಬಿಡ್ತು ತೆಗಿಬೇಕಲ್ಲ ಶಾಕಿಗೆ ಅರಲ್ ನೋಡೋದು ನಡ್ಲಪ್ಪ ನಾವು ಸರಿ ಮಾಡಿ ಪುರಿ ಆರ್ಡರ್ ಕೊಟ್ಟಿಲ್ಲ ಹಾಂ ಏನು ರೋಮ ಏನು ನಾವು ನಡಿಪ ಏನು ಮಾಡಿ ನನಗೆ ಅಂಜಿಕೆ ಬರ್ತದೆ ಕುಂಡ್ರು ಕರೆಂಟ್ ತೆಲಿಗೋಸಿದ ಕರೆಂಟ್ ಮನುಷ್ಯ ಶಾಕ್ ಹೊಡಿತಲ್ಲ ನನಗೆ ಸಾಕುಂಡ್ರ ಎಷ್ಟು ಮಂದಿ ನಾನು ಇನ್ನೊಂದ್ಸಲ ಏನಾರು ಮಾತಾಡ್ತೇನೆ ಹಾಕಿ ಎಲ್ಲಿ ಬೇಕಲ್ಲ ಹತ್ತು ಬಾ ಬಾ ಎಲ್ಲಿ ಬೇಕಲ್ಲ ಅಲ್ಲ ನೋಡಾಕತ್ತೀನಿ ಇಲ್ಲಿ ಹತ್ತೈತೇನಂತೇಳಿ ಹತ್ತಾಕತೈತಿ ತಡ್ರಿ ಇದೊಂದು ನೋಡ್ತೀನಿ. ಎಷ್ಟರ ತಂದಿ ಒಟ್ಟ ಜಾತ್ರೆ ಏನು ಅಯ್ಯಮ್ಮ ನಾನು ನಡೀತೀನಿ ಸರಿ ಮರ ಯಾರು ಮಾಡಿ ನೀ ಕುಂಡ್ರು ಮರೆ ಅಂತಕತ್ತೆ ಯಾಕೆ ಪುರಿ ಬೇಕು ಮಾಡಿ ನಿನಗೆ ಪುರಿ ತಿಂದ ಹೋಗ್ಬೇಕು. ಎಲ್ಲ ಕಡೆ ಹಚ್ತಾನೆ ನಡೆ ಕೊಡೆ ಅದು ಒಮ್ಮೆ ಇಲ್ಲಿ ಹತ್ತಿರ ಮೂರು ಹೊತ್ತಿಲ್ಲ ಒಮ್ಮೆ ಹತ್ತಿರ ಮೂರು ಇಲ್ಲಿ ನಾವು ಗಪ್ಪ ಆಗೋದು ಗಪ್ಪ ಆಗೋದು ಕರೆಂಟ್ ಮನುಷ್ಯನಿಗೆ ಸರಿ ನೀನು ನಾ ಗಪ್ಪ ಹೋಗ್ಕೊಂಡು ಬಾರಿ ಮನುಷ್ಯನ ಬಿಡಿ ಎಲ್ಲ ಕಡೆ ನೋಡಕತ್ತಲ್ಲ ನಾನು ಪುರೇ ಕೊಡೋ ತಿಂದು ಹೋಗಿ ನಾನು ಎಲ್ಲಿ ಕಿರಿಕಿರಿ ನೀವು ಏನೋ ಮಾಡತ್ತದ ಅರೋದ್ ನೋಡೋದು ಶಾಕ್ ಕಾಣವಲ್ಲಿಗೆ ಎಲ್ಲಿ ಹೋಗಿದ್ದಿ ಬೆಂಗಳೂರು ಹೋಗಿದ್ದೆ ನಾ ಬೆಂಗಳೂರಿಗೆ ಉತ್ಸಾಹ ಬೆಂಗಳೂರಿನಾಗ ಇವರು CM ಅವ್ರು ಭೇಟಿ ಆಗಿದ್ರು ರೋಡ್ನ ನಿಂತಿರ್ತಾರೆ ಹೋಗೋಣ ಸಿಗ್ತಾರ ಭೇಟಿಯಾಗೇನ ಏನು ಸಿಕ್ಕಿದ್ವಿ ಒಂದು ಸರ್ ಕೈ ಅದು ಬಿಡ್ರಿ ಅದು ಹಿಂಗ್ಯಾಕೆ ಮಾಡ್ತೀರಿ ನಿನ್ನ ಬೇಕಾ ಬೇಡ ತಿಂತಿಲ್ಲ ಸಾಕು ನನಗೆ ಚಾ ಕೊಡ್ರಿ ಚಾ ಅಲ್ಲ ಇನ್ನೊಂದು ಪುರಿ ಬೇಡ ಚಾ ಕೊಡು ಚಾ ನೋಡ್ರಿ ಗಸ್ಕಂಡು ಹೆಂಗೆ ತಿಕ್ಕಾಗತ್ತಾಳ ಹಂದಿ ತಿಕ್ದಂಗೆ ಇಲ್ಲ ಹಂದಿ ಗೊಳೆ ತಿಕ್ತಿರ್ತಾವಲ್ಲ ಬಿಸಿಲಿ ನಿಂತು ಮಾಡ್ತಿರ್ತೀವಿ ನಮ್ಗ ಎಲ್ಲಿ ಬೇಕಲ್ಲ ನೀರು ಬಿಡ್ತೈತಿ ಹಿಂಗೇನು ವರ್ಷೋ ಅದು ಬಿಟ್ಟು ಹಂದಿ ತಿಕ್ದಂಗೆ ತಿಕ್ಕಾಗತ್ತಲ್ಲ ಮೈಯೆಲ್ಲ ಗಾಡಿ ತಿಕ್ತಿರ್ತಾವ ಹಂದಿ ನೀವು ಊಟ ಕುಂತಾಗ ಅಂಥವು ಮಾತಾಡಿದಾಗ ಊಟ ಹೋಗತ್ತಾವ ಚಾದಾಕಿನ ಅದ್ರಾಗೆ ತಿನ್ಬೇಕು ತಿನ್ನಿಸ್ಲೇನು ಬೇಡ ಮತ್ತೇನು ಬೇಡ ನಿನಗೆ ಮೆಣಸಿನ್ಕಾಯಿ ತಿಂತೀನಿ ಮೆಣಸಿನ್ಕಾಯಿ ಕೊಡಲಿ ಬೇಡ ಮೆಣಸಿನ್ಕಾಯಿ ಬೇಡ ನಮ್ಮ ಚಾ ಪುರಿ ತಿಂದ್ರೆ ಸ್ವಲ್ಪ ಸಮಾಧಾನ ಮನ್ಸಿಗೆ ತಿನ್ನಪ್ಪ ಆದ್ರೆ ಚಾ ₹7 ಒಂದ ಹಾಂ ಚಾ ₹7 ಒಂದು ಇಲ್ಲ ಯಾಕಂದ್ರೆ ಅದು ಬೆಲ್ಲದ ಬೆಲ್ಲ ಹಾಕ್ತೀವಿ ಸಕ್ಕರೆ ಎಲ್ಲೊಂಡೇಜ ಮನೆಗೆ ಹೋಗ್ತೀನವ ಬರ್ತೇನೆ ನೀನು ಇಲ್ಲ ಮನೆಗೆ ತೋರಿಸಿದೆ ನಿಮ್ಮ ಇಡೀ ಊರ ಹೆಂಗಸರಿಗೆಲ್ಲ ಮನೆ ತೋರಿಸಿ ಮತ್ತೆ ನನಗೆ ತೋರ್ಸಾವಂತೀವಿ ಮನೆ ಬೇಡ ತಗೋ ಹೋರಿ ಹೌದು ₹100 ನೋಡೋಣ ಅಜ್ಜ ಎಲ್ಲಿ ಹೋಗಿದ್ದಿ 4-5 ದಿವಸ ಆಯ್ತು ಕಾಣವಲ್ಲ. ನಾ ಬೆಂಗಳೂರಿಗೆ ಹೋಗಿದ್ನಲ್ಲ ಮಗನ ತಕ ಹೋಯ್ ಬಂದೆ. ಹೋಗ್ಬೋದು ಬೆಂಗಳೂರಿಗೆ ಹೋಗಿ ಏನು ತೊಗೊಂಬಂದೆ ಅಜ್ಜ? ಏನು ತರಲಿ ನಿನಗೆ ಏನ್ರಿ ಹೇಳಿದ್ರೆ ತರ್ತಿದ್ದೇವೆ ಏನು ತರಲಿ ನಿನಗೆ ಅಲ್ಲ ಸ್ವಲ್ಪ ನೆನಪಕ್ಕೈತೆ ಮಗಳ ಮನೆಯವ್ರದಾರ ಏನಾರು ತರ್ಬೇಕಂತ ಹೇಳಿ ಬೆಂಗಳೂರಿಗೆ. ನನಗಲ್ಲಿ ಬಿಕ್ಲು ಹಾತಿದ್ದ ನೀನು ಬಿಕ್ಲು ಹತ್ತಾಗಲ್ಲ ನೀನೇ ನೆನೆಸ್ಕೊಂಡಿದ್ದೇಳಿ ನಾನು ನೀ ಏನಾರ ನೆನಸ್ಕೊತಿ ಮತ್ತು ನಾನು ಹೇಳ್ತಿದ್ದೆ ಆಕಿ ನೆನೆಸ್ತಿದ್ದೆ ಈಗ ಆಕಿ ಸತ್ತಾಳ ಮತ್ತೆ ನಾ ಯಾಕೆ ನಿನಗೆ ನೆನಪು ಬರ್ತೀನಿ? ಜಂಪರ್ ಯಾರ್ದಿದ್ದು ನಾನು ನೆನ್ತಿದ್ದಲ್ಲ ಇದು ನೀನೇ ಅಂತಿದ್ದು ಯಾಕೆ ಆಗುತ್ತೆ ಅಪ್ಪ ಮೀಶೋದಾಗ ನಾ ಆರ್ಡರ್ ಮಾಡೀನಿ. ವಿಷಯದಾಗ ಮಂಜೂರಿದ್ದಂಗೆ ಐತಲ್ಲ ಅವಿ ಇದು ಫ್ಯಾಷನ್. ಇರ್ಲ ಇಲ್ಲೇ ಬಂದು ಕೂತಿ ಹೊಟ್ಟೆ ಸಾಕತ್ತೀನಿ ನಾನು ಮನ್ಯಾಗ. ಅಜ್ಜಾರು ಬೆಂಗಳೂರಿಗೆ ಹೋಗಿದ್ರು ಏನೇನು ಮಾಡಿದ್ರು ಅಂತ ಕೇಳಾಕ್ ಬಂದಿದ್ನಿ. ಹೊರಬಾ ಬಂದು ಕೂತಾಳ ಮುತ್ತೆ ಆತ ಮೊದಲೇ ಅವ ಗಜ್ಮಾ ಮುತ್ತೆ ಅದಾನ ಅವ್ನು ಕೂಡ ನಿಂದೇನೆ ಸರಿ ಹೇಳಿಲ್ಲ ಮತ್ತೆ ಹಸು ಹೇಳ ನಡಿ ಯಾಕೆ ಹೇಳ್ತೀನಿ ತಿಳ್ಕೊ ಅವ್ನು ಮುತ್ತೆ ಸಜ್ಜಿಲ್ಲ ಊರಾಗ ಬಾಕೆಟ್ ಮಾತಾಡ್ತಾರೆ ಅವನ ಬಗ್ಗೆ ಅದಕ್ಕೆ ಹೇಳ್ದೆ ನನಗೆ ಆಯ್ತು ಆಗಿದಾಯ್ತು ನಡಿ ಪಟ್ನೆ ಇದು ಮಾಡಕ್ಕೆ ಬಾ ಬಾ
ಏಯ್ ನನ್ ಕೈ ಹಿಡಿದು ಜಗ್ತಾನೆ ಜೋಕ್ ಮಾರ ಬಾ ಬಾ ಏನೇ ತುಂಬಳಿಕೆ ನೀನು ಜೋಕ್ ಬಿಡು ಬಿಡು ಮುತ್ಯ 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 ನಾನು ಹೆಂಡತಿ ದೇವ್ ಬರ್ಕೊಂಡು ಬಾರೋ ಮುತ್ಯ ಏನು ಮಾಡಲಿಲ್ಲ ನಾನು ಅದಕ್ಕೆ ಕಾಡ್ಕೊತ ನಮ್ಮ ಮುತ್ಯ ಹಂಗೆ ಮಾಡ್ಬಾರ್ದು ಮುತ್ಯ ಗಜ್ಮಾ ಮುತ್ತಾರ ಏನು ಮಾಡ್ತೀರಪ್ಪ ನೀವು ಮುತ್ಯ ಹಂಗೆ ಮಾಡ್ಬಿಡ್ಬಾರ್ದು ಮುತ್ಯ ನಮ್ಮ ತೊಗೊಂಡು ಏನು ಮಾಡ್ತೀರಪ್ಪ ನೀವು ಮುತ್ಯ ಕೈ ಸಿಕ್ಕಿತ್ತು ಹೊರಗತ್ತ ಬಾರೋ ಮುತ್ಯ ಆಕಿ ನೀನೇ ತೆಗಿ ಮುತ್ಯ ಬಾಗಲ ಪ್ಲೀಸ್ ಹಾಂ ನೀನೇ ತೆಗಿ ಮುತ್ಯ ಬಾಗಲ ನೀ ತೆಗಿಯೋ. ಬಾಕಿ ನೋಡ್ದವ ಮುತ್ಯ ಆಕಿ ನಾ ತೆಗಿಲ್ಬೇಕಲ್ಲ ಹ್ಞೂ ಮುತ್ಯ ಸಹಿತ ಯಾಕೆ ಸಹಿತ ಹೆಂಗೆ ಅರೆ ಒಬ್ಬ ನಡಿ. ಮುತ್ಯ ಮುತ್ಯ ಹಂಗೆ ಮಾಡ್ಬಿಡು ಮುತ್ಯ ಮುತ್ಯ ಬಾರೋ ಮುತ್ಯ ಮುತ್ಯ ಓ ವಯಸ್ಸಾಗೈತೆ ಕಚ್ಚಿನ ಮುಟ್ತಾನ ಹಲೋ ರೀ ಮಾವರ ನಿಮ್ಮ ಮಗಳ ಮ್ಯಾಗ ದೇವ್ ಬಂದದ್ರಿ ಮೋರ ಚಿಕ್ಕಂಗೆ ಹೊಡ್ಯಾಕತ್ತಾಳ ರೀ ಮೋರ ಪಟ್ನೆ ಬರ್ರಿ ಮಾವರ ಸ್ವಲ್ಪ ಕಚ್ಚಿ ಬಿಗಿತಾನ ಕಚ್ಚಿ ಹುಚ್ಚದ ಒಂದು ನಂದೇ ಚೋಟ್ ಹಿಡ್ದದ ಮೋರೆ ಅಜ್ಜರ ಏನು ಮಾಡ್ರಿ ಅಜ್ಜರ ನೀವೇ ನಾ ಏನು ನನಗೆ ಗೊತ್ತಿರೋದಿಲ್ಲ ಗಜಮಾಪಿ ನಾ ಇವೇನು ಗೊತ್ತಿಲ್ಲ ನನಗೆ ಅದು ಬಿಟ್ಟು ಮಾತಾಡ್ರಿ ಮುಂತೆ ಇಲ್ಲ ಹಿಂಗೆ ಕರ್ಕೊಂಬರೋ ಮೂಲಿ ಮನೆ ಐತಿ ನೋಡ್ದು ಅದೇ ಮಾಡ್ತಾರ ಇಬ್ರು ಅಣ್ಣ ತಮ್ಮರದಾರ ನೋಡು ಹೋಗ್ರಿ ಮುಂತೆ ಕರ್ಕೊಂಬೋಗು ನೀವು ಇಲ್ಲೇ ರೀ ಮುಂತೆ ಇಲ್ಲೇ ಕರ್ಕೊಂಬ ಅಜ್ಜರ ಬಟ್ನೆ ಬಾರಿ ಅದು ಹೆಣ್ಣದೇವ ಗಂಡದವ ನನಗೇನು ಗೊತ್ತಾಗದ್ರಿ ಹೆಣ್ಣದೇವ ಐತಂದ್ರೆ ನಾವು ನಡೀತಿತ್ತು ನಾ ಬಿಡಿಸ್ತಿದ್ದೆ ಹೆಣ್ಣದೇವ ಬಿಡಿಸಿನ ಭಾಳ ಗಂಡದೇವ ಆಗಿ ಬರಲ್ಲ ನನಗೆ ಅವಕ್ಕೆ ಏನಿಲ್ಲ ಗಂಟೆ ಬರ್ಕೊಂಡು ತೋರಿಕಿ ನಮ್ಗೆ ಆಗಿ ಬರೋದಿಲ್ಲ ಏವೇನು ಹಿಡಿತದ ಮರ ಸುಮ್ಮ ಏನ್ರ ಹೇಳಿರ್ಬೇಕ ನೀವು ಬಂದ್ರವ್ರು ಅವ್ರವ್ರು ಹಾಂ ಬಂದ್ರಿ ಹೋಗಿ ಕಾಲು ಹಿಡ್ಕೋರು ಬರ್ರಿ ಮಾವರ ಎದಕ್ಕೆ ಎದಕ್ಕೆ ಯಾಕ್ರಿ ಏನಾಯ್ತ ಹೊಡ್ಯಾಕತ್ತಾಳ ನನಗೆ ಎದಕ್ಕೆ ದೇವ್ ಬಂದದ್ರಿ ಆಕಿಗೆ ದೇವ್ ಕಳಿಸ್ತಲ್ಲ ಅವ್ನಿಗೆ ಎಂತ ಕಳಿಸು ಇಲ್ಲಿ ನೋಡಿದ್ರು ಕಾಯಂ ತಾಸಿಗೊಂದು ದೇವ್ ಬರುತ್ತೆ ಪಾಟ ಪಾಟ್ ಹೊಡೆದು ಬರ್ತದೆ ಅವ್ರಿಗೆ ಏನು ಹೇಳಕತ್ತಾರ ನೀವೇನು ಹೇಳಕತ್ತಾರ ಏನು ತೆಗಿಯೋ ಮಾವ ಏ ಇಲ್ಲ ತೆಗಿಯೋ ಮಾರ ತೆಗಿ ಅಯ್ಯೋ ಎದಕ್ಕೆ ಕಳಿಸ್ತೀನಿ ನೀನು ಏ ಮಾರ ತೆಗಿ ಗೊತ್ತಾಗತ್ತೆ ನೀವು ಕುಡ್ರು ಅಷ್ಟೇ ಕುಡ್ರು ನಾನು ನೋಡ್ಬೇಕಲ್ಲ ಹಾಂ ಹೆಂಗೆ ಮಾಡೋದು ಈಗ ಬಪ್ಪ ನನ್ನ ಜೀವನದಾಗ ಎಂತೆಂಥ ದೇವಗಳು ನೋಡಿದ್ದು ನಾನು ಹ್ಞೂ ಇಂಥ ದೇವ ನೋಡ್ಲಿಲ್ಲಪ್ಪ ಮರ ಏನು ರೀ ನಿಮ್ಮ ಮಂತ್ಯಾನ ದೇವ್ ಇರಬೇಕು ನನಗೆ ಮೋಸ ಮಾಡ್ಯಾರ ಮತ್ತೆ ಅವರು ಯಾರು ಹುಡುಗರು ಜೀವನ ಹಾಳು ಮಾಡಿರಿ ಯಾವ ಹುಡುಗಯ್ಯಪ್ಪ ಹುಡುಗನಿದ ನನಗೆ ಇವ್ರ ಮಂತಂದ್ರೆ ಮೋಸ ಮಾಡ್ಯಾರಪ್ಪ ಹಾಂ ಇರ್ಬೋದು ರೀ ಅದು ಹಂಗೆ ಈಗ ಅವ್ರದ್ದು ಇವ್ರದ್ದು ಎಲ್ಲ ಬಿಡ್ರಿ ಹುಡುಗಿದು ಹೆಂಗೆ ನೋಡ್ರಿ ಅಲ್ಲ ಬೇ ನೀನು ಎಲ್ಲರೂ ತಿವ್ದಾನ ಎಲ್ಲರಿಗೆ ತಿಂತಾಳ್ರಿ ಊರ್ಯಾರ ಮಂದಿಗೆಲ್ಲ ನೀನು ಗಂಡಗೆ ತಿವ್ ನಿನ್ನ ಗಂಡಗೆ ತಿವಿ ಎಲ್ಲರೂ ಹಂಗೆ ತಿವಿತಲ್ಲ ನೀನು ಇದೇ ಕಲಿಸ್ತೀರಿ ನೀವು ಹೆಣ್ಮಕ್ಳಿಗೆಲ್ಲ ಆಕೆ ಮೊದಲ ಕಲ್ತು ಬಂದಾಳ ಆಕೆ ಈಗೇನು ಕಲಿಸೋ ಏನು ನೀವು ಆಕೆ ಹೋಗ್ಲಿ ಅದು ಬಿಡು ಹೇಳ್ಕೊಂಡಿದ್ದಲ್ಲ ಚಂದ ಕೂತು ಆಡಾಕತ್ತಿದ್ರಿ ಖುಷಿ ಇಲ್ಲಿ ಅದು ಹಾಂ ಹೇಳ್ಕೊಂಡು ಹೋಗ್ಯಾನ ಕರ್ಕೊಂಡು ಮನ್ಯಾಗ ಏನು ಮಾಡ್ತಿದ್ದೆ ನಾನು ಬಿಡ್ಲಿಲ್ಲ ಈ ನೀನು ಎಂತ ದೇವ್ ಬಿಡಿಸಿಲ್ಲ ನಾನು ಹಂಗಾರೆ ಮೊದಲಿನಿಂದ ಈ ಮನೆಯಿಂದಲೇ ಹೇಳ ಆಕೆಗೆ ಹ್ಞೂ ಇಲ್ಲೇ ಕೂತಿದ್ಲು ನಕ್ಕೋತ ಹೋಗೋದು ಖುಷಿ ಇಲ್ಲಿಂದ ಒಳಗೆ ಮಾವ ಮನೆಗೆ ಹೋಗ್ತಾನೆ ಸುಮ್ಮನೆ ಇದ್ಲು ಹ್ಞೂ ಒಳಗೆ ಏನೋ ಮಾಡಿರ್ಬೇಕು ಏಟು ಜಗ ದಿನಕ್ಕಿಂದ ಹ್ಞೂ ಹಾಂ ಜಗ್ಗೇನ ಮಠ ಮಠ ಮಧ್ಯೆ ಜಗ ಸುಮ್ಮಿರ್ತಾರೆ ಹೆಣ್ಮಕ್ಳವ್ರು ಏ ಏನ್ರಿ ಇದು ಬುದ್ಧಿ ಟೈಮು ಟೇಬಲ್ ಏನಾಯ್ತಲ್ಲ ನಿನಗೆ ಯಾವ ಬೇಕಾದ ಜಗ್ಗುದು ಮಾವ ಅಡಿಗೆ ಮಾಡಕ್ಕೆ ಮಾವ ಅಲ್ಲ ಗುರುಗಳ ನಿಮ್ಮ ಅಲ್ಲ ಗುರುಗಳ ನಿಮ್ಮ ಅಜ್ಜಿ ಗುರುಶಾಂತಿ ದೇವತಿದ್ಲು ಇಲ್ರಿ ಅಜ್ಜಿ ಹೌದು ಹಾಂ ನಮ್ಮ ಪರಿಚಯ ಮಾಡ್ರಿ ದೇವ್ ಬಿಡಿಸಿಲ್ಲ ಅವ್ರಿ ನಾವು ಅವ್ರು ಕೂಡ ಬಿಡಿಸ್ಯಾರ ದೇವ ಒಂದು ಎಕರೆ ಹೆಚ್ಚಿನ ರೀ ಅವ್ರಿಗೂ ಹಾಂ ತೆಗೀರಿ ತೆಗೀರಿ ಅಂತ ನೀವೇ ಹೇಳ್ತಾರ ಅಜ್ಜರ್ ನೀವು ಅದು ದೇವ್ ಭಾಳ ಡೇಂಜರ್ ಐತ್ರಿ ಹಿಡಿ ಬರೋ ಹಿಡಿರೋ ಅದನ್ನ ಏ ಓ ಹಿಡಿಯೋಗು ಹಾಂ ನೀನು ಹೇಳ್ತಿ ನಾ ಹೆಂಗೆ ಹಿಡಿಲು ಹುಡುಗರು ಹಾಕಿನ ಶಿಷ್ಯ ಸಾಮ್ಯಾರ ಏನ್ರ ಮಾಡ್ರಿ ಹೊಡ್ಯಾಕತ್ತಾವ ಏ ಅಕ್ಕ ಅಡ್ಡ ಆ ಕಡೆ ಬಾರು ಏ ಆ ಕಡೆ ಹಿಡಿ ಆಚೆ ಕಡೆ ಕೈ ಹಿಡಿ ಚಟಪಟ ಚಟಪಟ ಧಡಲ್ ಭಡಲ್ ಏನ್ ಮಾಡಕ್ ಯಾರೀನು ಬಿಡ್ತಾರ ಹಂಗೆಲ್ಲ ಅದು ಅಪ್ಕೊಂಡು ಹೊಡಿತಾರ
ಎಲ್ಲಿದೆ ಇದು ದೆವ್ವ? ನನಗೆ ಗೊತ್ತಿದ್ರೆ ನಿನ್ನ ಕರೆಸಿದ್ದು ಯಪ್ಪ ನಾನು ನೀನೇ ದೇವ್ ಇದ್ದಂಗದಿ ನಿನ್ನ ಒಳಗೆ ಬಿಡ್ಸಾಕ ಏನೂ ಮಾಡಕ್ ಬರಂಗಿಲ್ಲ. ಇನ್ನೊಂದು 4 ಮಂದಿ ಕರೆಸಿ ಬಡಿಸ್ಬಿಡ್ಬೇಕು. ಈ ಕಡೆ ಆರಾಮ ಇದನ್ನ ಮಲೇನೆ ಹರಿದದಲ್ರಿ ನಿಮ್ಮದು. ಹಾಂ ಹರಿದು ಭಾಳ ನಂದು ಈಗ ಕಾಣಾಗತ್ತ ಅಷ್ಟೇ ಅದು. ತೋರಿ ನಾನು ಎತ್ತಿದ್ದ ದೇವ್ ನೋಡಿ ಇದ್ರಂತ ದೇವ್ ಅಲ್ಲಿ ದೇವಿ ಹಿಡಿಯೋ ಶಿಷ್ಯ ಅಂದ್ರೆ ಇಲ್ಲಿ ಬಂದು ಕಾಲ ನೀರು ಹಾಕಾಗತ್ತಾನ. ಏನಾಗೈತ್ರಿ? ಆಕಿನ ಮೈಯಾಗ 2 ದೇವ್ ಗಂಟು ಬಿದ್ದಾವ. ಒಂದು ಹೆಣ್ಣು ಒಂದು ಗಂಡ. ಹೆಣ್ಣಿನ ಬೇಕಾದ್ರೆ ನಾ ಬಿಡಿಸ್ತೀನಿ, ಗಂಡಿನ ಬಿಡಿಸೋದು ಗಂಡನಿಗೆ ಬಿಡಿಸ್ರಿ, ಹೆಣ್ಣು ನಾನು ಬಿಡ್ರಿ. ನಿಮ್ಮ ಹಿಂದ ವರ್ಷ ಒದ್ದಾಡ್ತಿತ್ತಮ್ಮ. ಬ್ಯಾಡ ಬಿಡ್ರಿ. ಈಗ 2 ಗಂಟೆ ನಿಮ್ಮ ಕೈ ಆಗಲ್ಲ ಅಂದ್ರಿ. ಒಂದಾಗತ್ತೆ, ಒಂದು ಬಿಡಿಸ್ತೀನಿ, ಇನ್ನೊಂದು ಆಗೋದಿಲ್ಲ. ಹಿಂಗಂದ್ರೆ ಹೆಂಗ ನೀವು? ನಾ ಎಲ್ಲ ತಲೆ ಒಂದೇ ಬಿಡಿಸಿನಪ್ಪ. 2 ದೇವ್ ಎಲ್ಲಿ ನೋಡಿಲ್ಲ, ಇದೇ ಫಸ್ಟ್ ಟೈಮ್ ನೋಡತ್ತಿದ್ದು ನಾನು. ಮುತ್ತೆಲ್ಲ ನೀವು ಗಂಡ ದೇವ್ ಬಿಡ್ಸಿರಿ, ಹೆಣ್ದ್ರೆ ಮುತ್ತೆ ಬಿಡಿಸ್ತಾನ. ನೀವು ನೋಡ್ರಿ, ಈಗ ಪೇಸ್ ಕೊಟ್ಟಿಲ್ಲ ಅವ್ರದ್ದು. ಕೊಡ್ತೀನಿ ರೀ. ಕೊಡ್ರಿ ನಾಳೆ ಬರ್ರಿ ಹೋರಿ ಕೊಡ್ರಿ. ಏ ಅಪ್ಪ ಇಲ್ಲಿ ಹಾಕ್ಬಿಡು. ಏ ಶಿಷ್ಯ ದೇವ ಬಿಡ್ಸಕ್ಕಾಗಿಲ್ಲ, ನೀರು ಹೋಗಿದ್ದ ಅಲ್ಲ ಹೋಗಿ ಬಂದ ಬಾ ನಡಿ. ಹೋಗುತ್ತೆ ಮತ್ತೆ ನಾಳೆ ಬರ್ತೀನಿ. ಸರಿಗಮ ಪದ ನಿಸ ಸಾನಿದ